ಸ್ವಲ್ಪವೂ ಶಾಂತವಾಗಲಾರದು. ಝಂಜು ಮಾರುತನಿಗಿಂತ ಮಿಗಿಲನೆ ಬಬುಜ ಬಲೋರ್ಧಂಡನ ರಥವನ್ನು ಬಿಡು ಮಾಧವ, ರಥವನ್ನು ಬಿಡು ಕ್ಷಣವ. ಕೋದಂಡ ಪಂಡಿತೋರ್ದಂಡನೆಂಬ ಬಿರುದಾಂಕಿತವನ್ನು ಪಡೆದ ಪಾರ್ಥ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಅಹೋ ಇಂದ್ರನಂದನ, ಆಚಾರ್ಯರೇ, ಕುರುಬಲ ದಂಡಿನೊಳಗೆ ಪ್ರಚಂಡ ಭಾರಧ್ವಜ ಸಂಭೂತ ದ್ರೋಣನಿರುವನೆಂಬುದರಿಯದೆ ಅಹಂಕಾರದಿಂದ ಎಲ್ಲಿಗೆ ಹೋಗುವೆ? ನಿಲ್ಲು ನಿಲ್ಲು ಪಾಂಡುನಂದನ, ಹೋಗುವುದೆಲ್ಲಿಗೆ ಈ ಕ್ಷಣ? ಕೋದಂಡ ಪಾಂಡಿತ್ಯದನ ಮಾತ್ರ ರಣಧೋರ್ದಂಡ ಪ್ರಚಂಡನ ಮುಂದೆ ತೋರದಿರೋ. ಆಚಾರ್ಯರೇ, ಅರ್ಜುನ, ಮಹಹೀನನಾದ ಸೈಂಧವನನ್ನು ಅತಿಸುವುದು ನಿಜವೆಂದು ತಿಳಿ ಅವನು ಪಾತಾಳ ಲೋಕದಲ್ಲಡಗಿದ್ದರೆ ಬಿಡಬಲ್ಲದೆ. ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರ್ತ ಕಿರೀಟ ಕುಂಡಲಾದಿಗಳೆಲ್ಲ ಕಳ್ಳಿಸುವ ಗಾಂಡೀವಲ್ಲೆತ್ತಿ ಭೂಲ ಬ್ರಹ್ಮಾಂಡ ಪಡೆಯುವಂತೆ ದಿಕ್ಕಂಬಿಸುವಂತೆ ಕಿಡಿಗಳೆಗಳು ಬರುತ್ತಿರುವವು ನೋಡು ಧೋಳ, ಸಗಲ ವ್ಯೂಹವನ್ನು ಭೇದಿಸುವನು ನೋಡಿ ಈ ಕ್ಷಣ. ಮಂಕುಮತಿಯುತನಾದ ಪಾರ್ಥ, ಆಚಾರ್ಯ ಕ್ಷಣ ಬಲದಿಂದ ಬಿಂಕದ ನುಡಿಗಳನ್ನಾಡುವೆಯ? ಮಾಡಿದರೆ ನೀನು ಮಾಡುವುದೇನು? ರಣಾಂಗಣದಲ್ಲಿ ನಿನ್ನ ಸರಸಂಕುಲವ ತೀಡುವೆ ನೋಡನ್ನ ಭುಜಬಲೋನ್ನತೆಯ. ದಶ ದಿಕ್ಕಿನೊಳ ಕಾರ್ಪೆಗೆ ಸೂಸುವ ವಿರಳಾಸ್ತ್ರವನ್ನು ಬರಸೆಳೆದಿರುವೆನು. ತರಹರಿಸಿಕೊಂಡು ಮಾತನಾಡು ನೀನು ಅರ್ಜುನ, ಬಿಟ್ಟು ಬಿಡು ನಿನ್ನ ವಣಕರ್ಜನ. ಭೇಲ್ವಿದ್ಯದೊಳ್ಳಾಲೆ ಬಲಶಾಲಿಯನ್ನು ನೆಲದಪ್ಪಿರುವ ನಿನ್ನ ಶರಸಂಕುಲಾದಿಗಳನ್ನು ತೆರೆದು ವಿರಾಳಾಸ್ತ್ರವನ್ನು ಉಪಯೋಗಿಸುವನು ನೋಡು. ಆಚಾರ್ಯರೇ, ಅರ್ಜುನ, ಆ ಪರಮಿತ ಸಾಹಸಿಯಾದ ದ್ರುಪದನಂ ಹಿಡಿದು ತಂದು ನಿನ್ನ ಶಪಥವನ್ನು ಗೆಲ್ಲಿಸಿಕೊಟ್ಟಿದ್ದು ಆಗಲೇ ಮರೆತಿರ. ನೆನ್ನಗೆ ಮೊಸರು ತಿರುಗದಂತೆ ದಲವಿನೋಳು ವಸ ಮಾಡಬಲ್ಲು ಓಡಿ ಧರೆಗೆ ಕೆಳ ಹೊದಿರ್ತಾಳೆ ಗಂಡುಗಲಿ ಗಾಂಡೀವಿ ಎನ್ನುವ ನಾಮವ್ಯಾತಕ್ಕೆ. ಸೇನಾಧಿಪತಿಯಾದ ದ್ರೋಣ ಕುರುಬಲವೆಲ್ಲ ಕಂಪಿಸುವಂತೆ ಬಂದಿರುವ ಜಡದಿರುವನು ನೋಡು ಎನ್ನಯ ಬಾಣ. ನಿರ್ಜರ ವಂದಿತನಾದ ದುರ್ಜಟಿಯನ್ನೊಲಿಸಿದ ಅರ್ಜುನನೇ, ಜಗದರನೇ, ಈ ಮೂರ್ಜಗದೊಳ್ ನಿನ್ನ ಸಮಾನ ಊರ್ಜಿತರಂ ಕಾಣೆನು, ಕೇಳೆನ್ನ ನುಡಿ ಬೇಗನೆ. ಅದೇನು ಚೆನ್ನಾಗಿ ಹೇಳದೇವಾ? ದುರ್ಜನನಾದ ಸೈಂಧವನ ಶಿರ ಗರ್ಜಿಸಿ ಕೆಡುವುದಕ್ಕೆ ದೋಷ ವರ್ಜಿತರಾದ ಗುರುದ್ರೋಣರ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆಗೆ ತೋರುವುದು ಲೇಸು. ಇಂದಿನ ಅವಧಿ ಸಂದೇಹವಿಲ್ಲದೆ ವಂದನೆಯಮ್ಮಾಡು ದ್ರೋಣನಿಗೆ. ಸಿಂಧು ಭೂಪಾಲನೆಂಬ ಸೈಂಧವನು ದೊರೆಯುವನು ನಮಗೆ. ವಿಜಯ ಮಾಡದಿರುವ ಈ ವಿಷಯದೊಳ್ ಯೋಚನೆಯ. ಮುರಹರಿಯೇ, ನಾನೇನು ದುರ ಹೇಳಿಯೇ? ಭರತ ಕುಲೋತ್ಪನ್ನನಾಗಿದರೆ ಏಳುದ್ಭವಿಸುವ ದುರದೋಳ್ ವೈರಿಗಳ ಶರಕ್ಕೆ ಮನ ಮರುಗಿ ತಡೆಯಲಾರದೆ ಶರಣು ಒಕ್ಕರೆ ಆ ಸುರೇಂದ್ರರು ಎನ್ನನ್ನು ಮೆಚ್ಚುವರೇ. ಬಳಿರಿಯೇ, ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡುವವರ ಗಂಡರಳದೋರ್ದಳ್ಳ ಪ್ರಚಂಡನೆಂದು ಪಾದ ತಲದೋಳ್ ಕಾಲ್ಬಂಡೆ ಎಂದರಿಸಿರುವೆ. ಪುಂಡರೀಕಾಕ್ಷನೇ, ಕಲಿಪಾರ್ಥನೆ, ನಿನ್ನ ನುಡಿಗೆ ಬಡಂಬಟ್ಟು ದ್ರೋಣರ ಪಾದಕ್ಕೆ ಮಂಡೆಯನ್ನು ಬಾಗಿದರೆ ಗಂಡುಗಲಿ ಎನ್ನುವ ನಾಮವು ಎನ್ನಗೆ ವ್ಯರ್ಥವಲ್ಲವೇ? ಎಂತ ಸಣ್ಣ ಮಾತನ್ನು ಬೇಳಿದೆಯಲ್ಲೋ ಕೃಷ್ಣರಾಯ. ಇನ್ನೊಂದು ಸಾರಿ ಹೇಳದಿರೋ ಇಂಥ ರಣಹೇಡಿಯ ಸುದ್ದಿಯ. ಧನಂಜಯ, ನಿನಗೇನು ಹುಚ್ಚಿ ಹಿಡಿಯಿತೇನೋ? ಬಿಡು ನಿನ್ನ ಮನದ ಸಂಶಯ. ದ್ರೋಣನೊಡನೆ ಕಾದಾಡುವ ತ್ರಾಣವಿಲ್ಲವೆಂದು ಹೇಳಿದನೇನು? ಜಾಣತನದಿಂದ ದ್ರೋಣನಿಗೆ ವಂದಿಸು. ಸೈಂಧವನ ಶಿರ ಗರ್ಜಿಸಿ ಸೈಂಧವನ ಶಿರ ಹರಿಯುವುದಕ್ಕೆ ಉಪಾಯ ಮಾಡುವೆನು. ಫಲ್ಗುಣನೇ, ಪರಮಾತ್ಮನೇ, ದುರದಲ್ಲಾದರೂ ಗುರುವನ್ನು ಶಿಷ್ಯನು ತನ್ನ ತಡೆ ಏನಾಯತಲ್ಲಿ ತಡೆ ಫಲ್ಗುಣನೇ, ಗಾಬರಿ ಆಗ್ಬೇಡ್ರಿ, ಏನಾಗಿಲ್ಲ, ಗಾಬರಿ ಆಗ್ಬೇಡ್ರಿ. ಅಲ್ಲ ತಡಿ,
ಪರಮಾತ್ಮನೇ, ದುರದಲ್ಲಾದರೂ ಗುರುವು ಶಿಷ್ಯನನ್ನು ತನ್ನ ಪಿತನೋಪಾದಿಯಲ್ಲಿ ಭಾವಿಸಬೇಕಲ್ಲದೆ ಸಂದೇಹವಿಲ್ಲ. ಗುರುವಿನ ಪಾದಕ್ಕೆ ವಂದಿಸಿದರೆ ಸೈಂಧವನ ಶಿರ ಹರಿಯುವುದಕ್ಕೆ ನಿನಗೆ ಲಾಭ ಹೊಂದುವುದಲ್ಲ. ಹರ ಮುನಿದರ ಗುರು ಕಾಯುವನೆಂಬ ಈ ವಿಷಯ ನೀನು ತಿಳಿಯದೋದೆಯಲ್ಲ. ಬಂಧುರ ಕಾಳಗ ಮಾಡುವುದು ದ್ರೋಣನೊಡನೆ ಮುಂದೆ ನೋಡಿಕೊಳ್ಳಬಹುದು. ಅರವಿಂದಾಪ್ತನು ಪಶ್ಚಿಮಾಂಬುದಿಗೆ ಹೋಗುವನು ಬೀಭತ್ಸು. ಮೊದಲು ಗುರುವಿನ ಪಾದಕ್ಕೆ ವಂದಿಸು. ಎಲ್ಲ ದಯವಿಟ್ಟು ಕುಂದಿರ್ಬೇಕು. ಆಗಲಿ ಪರಮಾತ್ಮನೇ. ದುರಿತ ನಿವಾರಣನಾದ ಗುರುವರನೇ ತಮ್ಮ ಚರಣ ಸರೋಜಕ್ಕೆ ವಂದಿಸುವನು ಬೇಗನೆ. ಐಶ್ವರ್ಯಮಸ್ತು ಪಾರ್ಥ. ಈ ತರಳನಂ ಪರೆಯುವ ಭಾರ ನಿಮ್ಮದಲ್ಲದೆ, ನಮ್ಮ ಐವರ ಕೀರ್ತಿ ಪ್ರಭಾವವು ನಿಮ್ಮ ದಯದಿಂದಲ್ಲದೆ, ತಮ್ಮ ಮಗ ಅಶ್ವತ್ಥಾಮನಂತೆ ಎನ್ನಂ ಭಾವಿಸಿ ತಮ್ಮ ಕೃಪಕಟಾಕ್ಷದಿಂದ ಎನ್ನಂ ರಕ್ಷಿಸು. ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಾರೋಹಣನಾದನು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿಭೀಷ್ಮನ ಅಂತಃಕರಣದಿಂದಲೂ ನಾವು ಕಾಲಹರಣ ಮಾಡಿ ಬಂದೆವು. ಸುಯೋಧನನೊಡನೆ ಜೂಜವನ್ನಾಡಿ ಬೇಸರವಿಲ್ಲದೆ ವನವಾಸವನ್ನು ಮಾಡಿ ಬಂದೆವು. ಕಳ್ಳಲ ಮೋಸ ಮಾಡಿದ ಸಿಂಧೂ ದೇಶಾಧಿಪನ ತಲೆಯನ್ನು ವಸತಿಗಳಿಸುವನೆಂದು ರೋಷೋತ್ಪನ್ನನಾಗಿ ಶಪಥವನ್ನು ಗೈದೆಯನು. ಆದ ಕಾರಣ ಪದ್ಮವ್ಯೂಹದ ಒಳಗಡೆಗೆ ಹೋಗಲು ದಾರಿಯನ್ನು ಬಿಡು ದ್ರೋಣ. ಈ ಶಿಷ್ಯನ ಮೇಲಿಡು ಅಂತಃಕರಣ. ಮತಿಯುತನಾದ ಪಾರ್ಥನೆ, ನಿನ್ನಿಂದಲೇ ಶಪಥ ನೆರಗೆಲೆದು ಧರೆಯೋ ಕೀರ್ತಿಯಂ ಸಂಪಾದಿಸಿದನು. ಎನ್ನ ನಂದನನಾದ ಅಶ್ವತ್ಥಾಮ ಪುಷಿ ನೀನೇ ದಿಢರೆಂದು ತಿಳಿದಿರುವೆನಲ್ಲದೆ, ದೃಪದನಂ ಪಿಡಿದು ತಂದು ಎನ್ನ ಶಪಥಮಂ ನೆರವೇರಿಸಿದ ಉಪಕಾರವಂ ನಾಂ ಮರೆಯುವೆನೇನು? ಮಾಡಿದ ಪ್ರತಿಜ್ಞೆಯು ಲೇಸುತ್ತೇರಲಿ ಫಲ್ಗುಣ. ಬಿಟ್ಟಿರುವ ದಾರಿ ಕರ್ಣಧ್ವಜಲೇ ಕಲಿಪಾರ್ಥನೆ, ತಡಮಾಡದ ಬಿಡುಬಿಡು ವಲಯಕ್ಕರದೇ. ನಿನ್ನ ಇಷ್ಟದಂತಾಗಲಿ ಪಾರ್ಥ. ಗುಡಿಜಿಗಳ ರಮದಿ ಜಾಪಮಂ ಪಿಡಿದು ಗುರು ಬಡೆಗೆ ಸಿಡಿಲರಗಿದಂತೆ ಶಸ್ತ್ರವನ್ನು ಓಡಿರುವೆ. ಕಳುಬುರ್ಕಲಾದ ಸೈಂಧವನ ತಲೆಯನ್ನು ಕಡಿದು ಕೆಡಹುವೆ. ಜಡಜಾಕ್ಷನೇ ಬಿಡುಬಿಡು ರಥವನ್ನು ವಲಯಕ್ಕೆ ಬೇಗನೆ. ತಮ್ಮನಾದರೂ ಕೋದರ, ಅಣ್ಣನಾದ ಯಮನಂದನ, ಏನು ಹೇಳಲಿ ಇಂದಿನ ಯುದ್ಧದ ಭೀಕರ. ಮುರ ವಿರೋಧಿಯ ಪಾಂಚಜನ್ಯವೂ ಎನಗೆ ಕೇಳಿಸದು. ಅರ್ಜುನನ ಬಾಣ ರಭಸತ್ವವು ಎನ್ನ ಕಿವಿಗೆ ಕೇಳಿಸದು. ಎನಗೆ ಸಂದೇಹವೂ ಆಗಿರುವುದು. ಅರ್ಜುನನು ಒಳಕ್ಕೆ ಹೋಗಿರುವನು. ಅಳಿದನೋ ಉಳಿದನೋ, ಸುರಲೋಕ ರೊಂದವನ್ನು ಸೇರಿದನೋ ಏನೋ. ವಾಯುತನಯ, ನಗದರನ ಮಾಯವೂ ಎನಗೆ ತಿಳಿಯದು. ಅರ್ಜುನನ ಸಂಗತಿ ಬೇಗನೆ ತಿಳಿಸು ವಾಯುತನಯ. ಬಿಡಿಸೆನ್ನು ಎನ್ನ ಮನದ ಸಂಶಯ. ಅಣ್ಣ ಧರ್ಮನಂದನ ಮಲದ ಬಲೆಯೋಳು ಮದ ಕರಿದಿಲುಕುವುದುಂಟೆ. ಹೌದು ಭೀಮಾ. ಎಂಬೇಡಿಗಳಾದ ಕುರುಪನ ಬಾಲಕವೆಂಬ ಜಂಬೂಕಗಳ ಪ್ರಾಣ ಕೊಂಬುವುದಕ್ಕೆ ಎನ್ನ ಕರಭುಜಂಬದ ಹಿಂಭಾಗಗಳ ತಂಡ ಬರೆಯುವುದು. ಅಂಥ ಪ್ರಸಂಗವೇನಾದರೂ ಬಂದರೆ ಕುಂಬಿನಿ ಜನ ಬಲವೆಲ್ಲ ಜಂಭಾರಿಯ ಮರಪಕ್ಕರು ಬಿಡದ ಯಮನಗರದ ಕಡೆಗೆ ಕಳಿಸುವ ಕಡಿಗಳಲ್ಲಿ ಹಾಡಿರಲು ತಮ್ಮನಿಗೆ ಬಂದಿರುವ ಭಯವಿರುವುದು. ಒಡವೀಪತಿಯೇ, ಬಿಡು ಬಿಡು ನಿನ್ನ ಮನದ ದುಗುಡವು. ಗಡಗಡನೆ ರಥ ಮರಳಿ ಪಾರ್ಥನಂ ನೋಡಿ ಬರುವ ಯಮನಂದನ. ತಡ ಮಾಡದ ಹೋಗುವ ಹೋಗಿ ಬಾ ಓಹೋ ಭೀಮಸೇನ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಓಹೋ ತಿಂಡಿ ಬಾಕರಾದ ದ್ರೋಣರೇ, ಕೌರವರ ಕಡೆ ಇರುವ ಕುನ್ನಿಗಳ ಪ್ರಾಣ ತಿನ್ನುವುದಕ್ಕೆ ಹೋಗೋಣ. ಕುರುಮಂಡಲೇಶನ ದಂಡಿನೊಳಗಿರುವ ಪ್ರಚಂಡರೊಡನೆ ಕಾದಾಡುವುದಕ್ಕೆ
ನಿನ್ನಂತ ತಿಂಡಿ ಬಾಕರಿಂದ ಆಗುವುದೇ? ಸ್ವಲ್ಪ ತಾಳು ತೋರಿಸುವುದು. ಅಹೋ ತಿಂಡಿ ಬಾಕಲಾದ ದ್ರೋಣಾಚಾರ್ಯರೇ, ಭೀಮಸೇನ ಮಂಡಿಗೆ ಮೊದಲಾದವುಗಳನ್ನು ಏರಳವಾಗಿ ಉಂಡು ದಂಡಿಯಾಗಿ ತಿನ್ನುವ ತಿಂಡಿ ಬಾಕಲು ನೀನೋ ಅಥವಾ ನಾನು? ಸ್ವಲ್ಪ ತಾಳು ತೋರಿಸುವೆನು. ದಂಡದಿಂದ ನಿನ್ನ ಬಚ್ಚಲವನ್ನು ತಿಂಡುಗಳಲ್ಲಿ ಬಂಡ ಕೌರವಾದಿಗಳಂ ದಂಡಧರ್ಮಪುರಕ್ಕೆ ಖಂಡಿತವಾಗಿ ಕಳಿಸಿಕೊಡುವ ರಣದ್ವಾರದಂಡನ ಮೂರು ಗೊತ್ತಿದ್ದರೂ ನೀನು ಮಾಡುವುದೇನೋ? ಖಂಡನದ ರಿಪು ಪಟರ ಮಂಡಗಳಂಬೆಳಗುಟ್ಟಿ ಇಂಡು ಭೂತಗಳಿಗೆ ದಂಡಿಯಾಗಿ ಉಣಬಡಿಸುವ ಪ್ರಚಂಡವಾಯ ಅಗ್ರಜನಾದ ಧರ್ಮಜನ ಪರಬಲ ನಿಗ್ರಹಿಸುವ ಅರ್ಜುನನು ಇಂದಿನ ರಣಾಗ್ರದೊಳಗೆ ಏನಾದನೋ ಏನೋ ಶೀಘ್ರವಾಗಿ ನೋಡಿ ಬಾ ಎಂದು ನಿನಗೆ ನೇಮು ನಿತ್ತನೋ. ತಟ್ಟನೆ ನೀನು ನನಗೆ ಆದ್ಯಂ ಬಿಟ್ಟು ಒತ್ತಟ್ಟಿಗೆ ನಿಂತು ಮಾತನಾಡು. ಇಲ್ಲವ ಕಡಲೆ ಎನ್ನಂ ತಡೆಯಬೇಕೆಂದಿರ್ತಡೆ. ದೃಢ ವಿಕ್ರಮನ ಕುಟಬಲವನ್ನು ನೋಡು. ಎಲ್ಲ ಈ ದುರ್ಪಾಲಕನೇ, ಕೊಬ್ಬಿನಿಂದುಬ್ಬಿ ನುಡಿದ ನಾಲಿಗೆ ಎಮ್ಮಿಭಾಗ ಮಾಡುವ ನಿಬ್ಬಯಂಕರನೆಂಬುದು ಗೊತ್ತಿಲ್ಲದೇನೆ ಮೊದಲುವೆಯೋ? ನಿನ್ನಿಂದೇನಾಗುವುದು ದ್ರೋಣಾಚಾರ್ಯರೇ? ಹಿರಣ್ಯ ಗರ್ಭಾಬ್ದಿಗಳು ನಿಬ್ಬೆರಗಾಗುವಂತೆ ಸಿಂಹಬೊಬ್ಬೆಯನ್ನಿಟ್ಟು ಶಸ್ತ್ರದಿಂದ ನಿನ್ನ ಗರ್ಭ ಸಹಿತ ಅಭ್ರ ಮಾರ್ಗಕ್ಕೆ ಎಬ್ಬಿಸುವ ದ್ರೋಣನೆಂಬುದರಿಯ ಅರಿತೇ ಮಾತನಾಡುತ್ತಿರುವುದು. ತಿಂಡಿತನದಿಂದ ಸೆಂಡ ನುಡಿಗಳು ನುಡಿದರೆ ಕೋದಂಡದಿ ಪಾಂಡವರ ಬಲವೆಲ್ಲ ಖಂಡ್ರಿಸಿ ಅಖಂಡ ಪರಶಿವನಿಗೆ ಸಾಲ್ಗೊಂಡು ರುಂಡಮಾಲಾಗಿ ಕಳಿಸಿಕೊಡುವನು. ಈ ಜೊಂಡು ಹೊಟ್ಟೆಯವನೇ, ಎಲ್ಲ ಈ ತಿಂಡಿ ಬಾಕಲೆ ನೀನು ಕಂಡಂತೆ ಮಾತನಾಡಿದರೆ ನಿನಗೆ ಭಯಗೊಂಡು ಹಿಂಜರಿಯುವನೇನೋ? ನಿನ್ನ ಅನುಜನಾದ ಧನುಂಜಯನು ಸಾತ್ವಿಕಿಯೂ ಸಹ ಎನ್ನ ಪಾದ ಪದ್ಮಕ್ಕೆ ವಂದಿಸಿಬೋದರೆನ್ನೋ. ಅವರಂತೆ ನನಗೆ ಶರಣು ಮಾಡಿ ಒಳಗಕ್ಕೆ ಹೋಗೋ, ಇಲ್ಲವೇ ಕಲಿಬಂಧನಾದರೆ ಕಾದಾಡಬಹುದು ರುಕೋದರ. ತಿಳಿಯದೋ ನಿನಗೆ ಎನ್ನ ವಿಚಾರ? ಕಟಕಾಚಾರ್ಯರೇ, ಕುರುಪಟಲದೋಳ್ ಕಲಿಭಟರ ಮುಕುಟಾಗ್ರ ತಟಪಟನೆ ಮುರೆ ಬಡಿದು ಧೂಳಿ ಪಟ ಮಾಡುವ ಸುಪುಟೋತ್ತಮಗಳು ನಿನಗೆ ತಲೆಬಾಗಿ ಹೋಗುವುದೇ? ಸಹಜವಾಗಿ ತಲೆಬಾಗಲೇಬೇಕು. ತುಟಿ ಮಿತಿಕಿದರ ಭುಜಬಲ ಪಟಾಟೋಪದಿಂದ ಪದ್ಮಯುವಾಲ ಕೆಳಗಿ ಎಲ್ಲ ಕರದೊಳ್ಳಡೆಗೆ ಯೋಗದ ಅರ್ಥಂಡ ನಿನ್ನ ಮಂಡೆ ಮೇಲೆ ತಳ್ಳುವಳು. ಅದನ್ನು ಅಲ್ಲೇ ಖಂಡಿಸುವನು ನೋಡು. ಬೇಗನೆ ಗಾಂಧೀವಿಯು ಅರಿಯದೆ ನಿನ್ನ ಪಾದ ಪುಂಡರಕ್ಕೆ ಮಂಡವಾಗಿ ಹೋಗಿರುವನಲ್ಲದೆ ಡಿಂಗರಿಗನಾದರೆ ಎನ್ನ ಉದ್ದಂಡೋರ್ ದಂಡವೇನು ಸುಮ್ಮನಿರುವುದೇ? ಗುರುವೆಂದು ನಿನ್ನ ಪಾದ ಸರದುಗಳಿಗೆ ಎದುರಬೇಕಾದರೆ ಇದೇನು ಗರಡಿ ಮರೆಯೋ ಅಥವಾ ಭೋಜನಾಶಾಲೆಯೋ? ಸಂದೇಹವಿಲ್ಲದೆ ಎಲ್ಲ ಕಡೆಯಿಂದ ವಂದಿಸುವ ದ್ರೋಣ ಬಲ್ಲೆನಾಗೋ ನಿನ್ನ ತ್ರಾಣ. ಎಲೈ ಮೂಢಮತಿಯೇ, ಎಲೈ ಮಂದಮತಿಯೇ, ಕಾಡಡವಿಯೋ ಕಾಯಿ ಪಣ್ಣುಗಳಂ ತಿಂದು ಕಾಲ ಹೊಡೆದು ಬಂದವನಿಗೆ ಸನ್ನುದ ನುಡಿಗಳು ನುಡಿದರೆ ಕೇಳುವೆಯಾ? ಕಡುಗಲಿಯಾದರೆ ಗುರು ಒಡೆಯರೆಂಬ ತೊಡರಾತಕ್ಕೆ ಕಾಳಗವನ್ನು ಕೊಡು ಬೇಗನೆ. ಇಡೀ ಕಡಲೊಳಗಿದ್ದ ಬಡಬಾಲನು ಎಗ್ಗಳಿಸಿದಂತೆ ಗುಡಿಸಿ ನಿನಗಡರುವ ಬಾಣಂಗಳಂ ಹೂಡಿ ಜಡಿದು ಸೆಳೆದಿರುವ ಸೆರಸಂಧಾನಂ ಕಡಿ. ಇಲ್ಲವಾದರೆ ಹಿಂದಕ್ಕೆ ಧರ್ಮದನಲ್ಲಿಗೆ ನಡಿ ಭೀಮ. ಹಾಗಾದರೆ ನಿಂತು ಮಾಡು ಸಂಗ್ರಾಮ. ಬುದ್ಧಿ ಶೂನ್ಯರಾದ ದ್ರೋಣರೇ, ಯುದ್ಧ ಮಂಡಲದಲ್ಲಿ ಕಾನನದ ಸುದ್ದಿ ಎತ್ತಿದರೆ ಎನ್ನ ರುಚ್ಚಡದಾತದಲ್ಲಡಗಿರ ಕೋಪದ ಇಲ್ಲದ ಉತ್ತರಟ ಮಾತುಗಳು ಸಾಕು ಮಾಡು. ಬರಿ ಒಣಗದ್ದಲ ಮಾಡಿದರೆ ನಿನ್ನ ನಡುತಲೆಗೆ ಸಿದ್ಧವಾಗಿ ಬರುವುದು ನೋಡು. ಎಲ್ಲ ಕರಗುತ್ತಿನ ಏಟು. ಕಟಕಾಚಾರ್ಯರೇ, ವರರಥ ಸಾರಥಿ ಕವಚ ಕುರಿಟ ಕಿಂಡಲ ಸಾರಥಿ ಮೊದಲಾದವುಗಳನ್ನು ಯಮನ ಹಾದಿ ಹಿಡಿಸದಿರ್ತೊಡೆ. ಗರ್ಭದಲ್ಲಿ ಹುಟ್ಟಿ ತಾರ್ತಕವೇನು ದ್ರೋಣ? ಗೋಳೆಲ್ಲ ಬುಡಬಲದ ತ್ರಾಣ. ಫಲ ಫಲ ಸಾರಥಿ, ಇದೇನು ಆಶ್ಚರ್ಯದ ರೀತಿ? ಭೀಮನ ಭುಜಬಲದ ಹೆಗ್ಗಳಿಕೆಗೆ ನಾಂ ಸರಿಗಾಣೆನು. ಒಂದು ನಿಮಿಷದೊಳಗೆ ಸೆರಚಾಪ ಖಡ್ಗಂಗಳೆಲ್ಲ ತರಿದು ಸಾರಥಿ ದುರ್ಗಾದಿಗಳಂ ಯಮನ ಆಲಯಕ್ಕೆ ಕಳಿಸಿದನು.
ಎನ್ನಂ ವಿರತನಮಂ ಮಾಡಿ ಎನ್ನು ತಿರುಹುತ್ತಾ ನಿಂತನು ಈ ಆಳುರಂಡೇ ಮಗನು. ಇವನೊಡನೆ ಕಾದಾಡುವುದು ಕಠಿಣವಾಯಿತು ಸಾರಥಿ, ಮುಂದೇನು ಮಾಡಲಿ ಗತಿ? ಇದೇ ಎನ್ನ ಒಂದನ್ನು ನೋಡು ದ್ರೋಣ, ನೋಡನ್ನ ಭುಜಬಲದ ದ್ರೋಣ. ಅಪರಿಮಿತ ಸಾಹಸಿಯಾದ ರುಕೋದರನೇ, ನೀನಿನ್ನು ಕುಂತಿ ಬಸಿರಿನ ಒಳಪೊಕ್ಕರ ಬಿಡುವೆನೆ. ನಿನ್ನ ತನುತ್ರಾಣ ಮಂಬೂತ ಪ್ರೇತಾದಿಗಳಿಗೆ ಆಹುತಿ ಹಾಕದಿರ್ದೊಡ ಸೇನಾಧಿಪತಿ ಎಂಬ ನಾಮವಿದ್ಯೆಯನ್ನು ಸಾರ್ಥಕ ಮೂಢಮತಿ. ನೋಡನ್ನ ಭುಜಬಲದ ರೀತಿ ಭೂಸುರೋತ್ತಮರಾದ ದ್ರೋಣನೇ, ಮತ್ತವಸರದ ಮರಳಿ ಬಂದಿಯೇನೋ ಬೇಗನೆ ಸಹಜವಾಗಿ ಬಂದಿರುವನು. ಇಕ ಎನ್ನ ಭುಜಪಾಲನೆಯಿಂದ ಸಾರಥಿ ವರ್ರತಾಸ್ತ್ರಗಳ ಸಹಿತ ಎನ್ನ ಹಸ್ತದಿಂದೆತ್ತಿ ನಿಡುಬಗರಿಯಂತೆ ಎನ್ನ ಕರತಲದಲ್ಲಿ ಕರ್ಕರಣ ತಿರುಗಿ ಅಪರಾಧಿಗಳು ಬೆರಗಾಗುವಂತೆ ಯೋಧನಾ ಪ್ರಾಣ ಗಗನ ಮಾರ್ಗಕ್ಕೆ ಹೋಗಿದರಿವ ನೋಡು. ಬಳಿ ಬಳಿರಿಯಲಾಗಿ ಸಾರಥಿ ಚಂದನಾಯ ಸಾರಥಿ ಸಹ ಗಗನದಲ್ಲಿ ತಿರುಗುವ ದ್ರೋಣನಂ ನೋಡು ಜಾಗೃತಿ. ತದ್ವಿದ್ಯೆಯಂ ಬೋಧಿಸಿರುವ ದ್ರೋಣನಂ ಕೊಲ್ಲುವುದು ಚಿತವಲ್ಲ. ತಮ್ಮನಾದ ಪಲ್ಗುಣದಲ್ಲಿರುವಲ್ಲಿಗೆ ರಥವನ್ನು ಬಿಡು ಸಾರಥಿ, ಅತಿ ಜಾಗೃತಿ. ದೇವ ಫಲ 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 ಧನಂಜಯ. ನಾರಾಯಣ, ಕುರುಬಲರನ್ನ ಅಂಜಿಸಿ ಭಂಜಿಸಿ ನಮಗೆ ಬೆಂಬಲವಾಗಿ ಬಂದ ರುಕೋದರನ ಸಿಂಹಧ್ವನಿಯಂ ಕೇಳಿದೆಯಾ? ಕೇಳಿದೆನು ದೇವ. ಬುಗ್ಬುಗಿಲ್ ನೆನಪ ದ್ರೋಣನ ಚಂದನ ಹಯಾದಿಗಳನ್ನು ಗಗನತ್ತಲಕ್ಕೊಗೆದು ಬರುವನು ನೋಡು. ನಿನ್ನ ಆಗ್ರಜನ ಸಾಹಸಕ್ಕೆ ಮೆಚ್ಚಿ ಅಮರಾದಿಗಳು ತಲೆದೂಗಿ ಕೊಂಡಾಡಿದರು. ಈ ಜಗದೋಳ್ ಸರಿಯಾರು ಭೀಮಗೆ? ಅರ್ಜುನ, ಕೇಳಿದೆಯಾ ಭೀಕರವಾದ ಭೀಮನ ಗರ್ಜನ? ಉರುತರ ಅಣ್ಣನಾದ ರುಕೋದರನಿಗೆ ಧೃತಿಯೋಳ್ ಸರಿಯಾರು? ನಮ್ಮ ಭರತ ಕುಲಕ್ಕೆ ಕೀರ್ತಿಯಂ ತರುವ ಭೀಮನಿಗೆ ಪ್ರತಿಭಟರಿನ್ನಾರಿಹರು. ಮಧುಸೂದನ, ಹಾಗಾದರೆ ದ್ರೋಣನಂ ಜಯಿಸಿ ಬಂದನೇನೋ ಕಲಿಭೀಮಸೇನ? ಭವರೋಗಕ್ಕೆ ಔಷಧ ಪ್ರಾಯನಾದ ನಗದರನೇ ಭೀಮಸೇನನೇ, ನಿಮ್ಮ ಕೃಪಾಸಾಗರ ಬಲದಿ ದ್ರೋಣನ ಪದ್ಮಯುವಕ್ಕೆ ನಮಿಸದೆ ಕಾಳಗಮ ಮಾಡಿ ಗೆಳೆದು ಬಂದರು ಬೇಗನೆ. ಹೌದೇನು ಭೀಮಸೇನ? ಎಂದಿನ ಅವದೊಳಗೆ ಪಾರ್ಥನ ಸಿಂಹಧ್ವನಿ ಕೇಳದೆ ಯಮನಂದನನು ಮನೋಸಂಶಯ ಹೊಂದಿ ಫಲ್ಗುಣ ನಿರ್ವಿಕೆ ನೋಡಿ ಬಾ ಎಂದು ಆಗ್ರದನಿಗೆ ನೇಮವನ್ನಿತ್ತೇನೋ. ತತ್ಕಾರಣ ಶೀಘ್ರದಿಂದ ಬಂದೆನು. ಆಗ್ರದರಿಗೆ ಬೀಬಿಸುವುದೇ ಇದೇ ವರ್ತಮಾನವನ್ನು ಬೆಳೆಬರುವ ನಾರಾಯಣ ಭಕ್ತರನ್ನು ಅಂತಃಕರಣ ಪರಬಲವೆಂಬ ಅಂಧಕಾರಕ್ಕೆ ಅರ್ಕಪ್ರಾಯನಾದ ವಾಯುನಂದನ, ದೇವಕಿ ನಂದನ, ಬಾಪುರೇ ಸೇನಾಧಿಪನಾದ ದ್ರೋಣನಿಗೆ ಗಗನಾತ್ತಲ ತೋರಿಸಿ ಬಂದೆಯೇನೋ ಈ ಕ್ಷಣ. ನಿನ್ನ ಭುಜಬಲ ದೆಗ್ಗಳಿಕೆಗೆ ಮೆಚ್ಚಿದನು ಭೀಮ ರಿಪುಕುಲೋದ್ದಮ. ಸಾಂಬತಕನೇ ಭೀಮಸೇನನೇ, ಜಂಭಾರಿಯ ನಂದನನು ಇಂದಿನ ದಿನ ಸೈಂಧವನೆಂಬುವನ ಪ್ರಾಣ ಕೊಂಬುವುದಕ್ಕೆ ಪ್ರತಿಜ್ಞೆಯನ್ನು ಗೈದೇನಂತೆ. ಅಂಬುಜಾಕ್ಷನು ಪಕ್ಷಿಮಾಂಬುದಿಗೆ ಹೋಗುವನು. ಜಂಬ ಮಾಡದೆ ಕುರುಕದಂಬವನ್ನು ಕುಂಭೀನಿಗೆ ಕೆರೆಯಿದರೆ ಸಂಭ್ರಮದ ರಾಜ್ಯ ಕೈವಶವಾದಿತಲ್ಲದೆ ಚಿಕ್ಕವನಾದ ಅರ್ಜುನಗೆ ಇರಲಿಕ್ಕೆ ತಿಳಿಯದೆ ಕೋಪಾಗ್ನಿಗೆ ತಡೆಯದೆ ಶಪಥವನ್ನು ಮಾಡಿಯನಲ್ಲದೆ ಮಿಕ್ಕಿ ಮೀರಿದ ರೋಷಾನಲವಲ್ಲ ಕೌರವರೆಂಬಾದವರನ್ನು ಗಕ್ಕನೆ ಕುಕ್ಕಿ ಧರ್ಮದನಿಗೆ ಚಕ್ರವರ್ತಿ ಎಂಬ ಹೆಸರು ಬಂಧಿಸಬೇಕಲ್ಲವೇ? ಚಕ್ರಪಾಣಿಯೇ ಮಾಡಿದ ಪ್ರತಿಜ್ಞೆಗೆ ಸರಿಯಾದ ಉಪಾಯ ಮಾಡಿ ನೆರವೇರಿಸುವ ಭಾರ ನಿನ್ನದಲ್ಲವೇ? ನಿರ್ವಂಚನೆಯುಳ್ಳ ಧರ್ಮಜನು ಕೇಳುವಂತೆ ಪಾರ್ಥನ ಮಿಂಚು ಯುದ್ಧವನ್ನು ಮಾಡುವಂದು ಓಲ್ ಪಾಂಚಜನ್ಯವನ್ನು ಹಿಡಿಯುವ ಕಪಾಲಕ ಯದುಕುಲ ನಾಯಕ ಸಾರಥಿ ದೇವ ರೋಷಾನ್ ವಿಳಿತನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ಯಾವ ವಿಘ್ನವೂ ಬಾರದಂತೆ ತೂರ್ಯದಿಂ ಸೂರ್ಯನ ಸುದರ್ಶನಾಸ್ತ್ರಮ ಮೊರೆ ಮಾಡಿ ದಿನಮಣಿಯು ಕೌರವಾದಿಗಳಿಗೆ ದಿನಮಣಿಯು ಅಸ್ತಮಿಸದಂತೆ. ಆಗ ಸೈಂಧವನು ಬಯಲಿಗೆ ಬರುವನು. ಅವನ ಕಂದರವನ್ನು ಕಲಿಪಾರ್ಥನ ಕೈಯಿಂದ ಓಡಿಸುವೆನು.
ಬಲ ಬಲ ಸೊಕ್ಕಿದ ರಕ್ಕಸರ ಶಿರಗಕ್ಕನೆ ಇಕ್ಕಡೆ ಮಾಡಿದ ಚಕ್ರವೇ ಆ ಕೌರವರೆಂಬ ಮೂರ್ಖರಿಗೆ ಅರ್ಕನು ಕಾಣದಂತೆ ಮೊರೆಗಟ್ಟಿ ನಿಲ್ಲು ಬೇಗನೆ. ನೋಡಿದೆಯಾ ಸಾರಥಿ, ಜಯದ್ರಥನನ್ನು ಹೊಡೆಯುವುದಕ್ಕೆ ಮಾಡಿದನು ಯುಕ್ತಿ. ಸಿಂಧು ದೇಶಾಧ್ಯಕ್ಷನಾದ ಸೈಂಧವನೇ, ಆಚಾರ್ಯರೇ, ನಿನ್ನ ಪ್ರಾಣಕ್ಕೆ ಭಯವೇನು? ಇಂದ್ರ ಸಂಜಾತನ ಪ್ರತಿಜ್ಞೆಯ ಭಂಗ ತೋರಿತು ನಿನ್ನ ಪ್ರಾಣಕ್ಕೆ ಭಯವೇನು? ಧೈರ್ಯಶಾಲಿಯಾಗು ಬೇಗನೆ. ಪರಾಕ್ರಮಿಯಾದ ಪಾರ್ಥನ ಪೌರುಷವೆಂಬ ಕಡಲು ಬತ್ತಿ ಬರಿದಾಯಿತು, ನೀನು ಮಾತ್ರ ಮಾತೆಯ ಗರ್ಭದೋಳು ಉದ್ಭವಿಸಿದಂತಾಯಿತು. ಕಾಲನಿಗೆ ನಿನ್ನ ಮೇಲೆ ಕರುಣೆ ಹುಟ್ಟಿ ಕಂಟಕವು ಕಡೆ ಹಾಯಿಸಿದಂತಾಯಿತು. ಮೃತ್ಯು ದೇವತೆಯು ಮರಣವು ಸಂಘಟಿಸಿ ಮತ್ತೆ ದೊಳಿರಲೆಂದು ಮೋಹಪಟ್ಟು ನಿನ್ನ ಬಿಟ್ಟು ಹೋದಂತಾಯಿತು. ಪಾರ್ಥನು ಮನೆದಾಸೆಯಂ ತೊರೆದು ಅಗ್ನಿ ಪ್ರವೇಶ ಗೈವನು ನೋಡುವ ಸೈಂಧವ, ನಿನಗೆ ಬಂದ ಭಯವೇನು ಈ ಕ್ಷಣವ? ಗಾಂಡೀವಿಯ ಗಾಡಿಯನ್ನೊಡೆಯುವ ಗರುಡಧ್ವಜನೇ, ಪಾಂಡವರ ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆ ಫಲಿಸಿದಂತೆ ಮಾಡಿದ ಪಾಂಚಜನ್ಯವನ್ನಿಡೀ ಹಾತಕ್ಕೆ ನಿಂತಿರುವಿ ಸುಮ್ಮನೆ. ಓಹೋ, ನಿನ್ನ ಭಕ್ತನ ಮೇಲೆ ಇನ್ನು ದಯ ಬರಲಿಲ್ಲವೇ? ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತ ಮೂರ್ತಿಯೇ, ನಾನೆಷ್ಟು ವಿಧವಾಗಿ ಹೀಯಾರಿಸಿದರೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವವನನ್ನು ಉಳಿಸುವೆಯಾ? ನೀನೇನು ದೀನ ಬಂಧುವಾದ ಕಾರಣ ಬಂದ ದುಃಖವನ್ನು ಹೋಗಲಾಡಿಸುವೆಯಾ? ಮಾಧವ, ಸಾಕು ಬಿಡು ಬಿಡು ನಿನ್ನ ಕಪಟ ಗುಣವ. ಮಂದಮತಿಯುತನಾದ ಸೈಂಧವನೇ, ಎನ್ನನ್ನು ಹಾಸ್ಯ ಮಾಡುವೆಯೇನೋ? ಹಾಗಾದರೆ ಸ್ವಲ್ಪ ಕೇಳು. ನಿನ್ನ ಕಂದರವು ಕಂಡ್ರಿಸಿ ಗಗನಾಂತರದಿ ಹೋಗುವ ಕಾಲದೋಳ್ ಎನ್ನ ಪಾಂಚಜನ್ಯನಾದ ಕೇಳುವಂತೆ ಸ್ವಲ್ಪ ತಾಳು. ಶೇಷನ ಗುಹೆಯೊಳಗೆ ಮೂಷಕವು ಓದ ತೆರದಿ ಮೊಕರಿಯಿದ್ದ ಮಡುವಿಗೆ ಮೃಗಾದಿ ಪಶುಗಳು ಸಿಲುಕಿದಂತಾಯಿತು. ಅಯ್ಯೋ, ಇನ್ನೇನಿದೆ ಜಯದ್ರಥ, ಆಯಿತಲ್ಲೋ ಇಂದಿಗೆ ನಿನ್ನ ಜನ್ಮ ವ್ಯರ್ಥ. ಅಯ್ಯೋ, ಈಗ ನಾನು ಏನು ಮಾಡಲಿ? ಏನಾಗಬೇಕೆಂಬುದು ವಿಧಿ ಸಂಕಲ್ಪವಿರುವುದೋ ಅದನ್ನು ತಪ್ಪಿಸುವುದಕ್ಕೆ ತಾರಿಂದಲೂ ಸಾಧ್ಯವಿಲ್ಲ. ಎಲೈ ಹೇಳಿಗಳಿರ, ಇನ್ನು ಧೈರ್ಯ ಮಾನಸರಾಗಿರಿ. ಕುರುಕ್ಷೇತ್ರವನ್ನು ರಕ್ತಮಯ, ಭಯಂಕರ ರಕ್ತಮಯ ಮಾಡಿಬಿಟ್ಟಿತು ಈ ಗಾಂಡೀವಿ. ಬಲಿಯಾಗಬೇಕಾದ ಜಯದ್ರಥನು ಮಾತ್ರ ಕರಗತನಾಗಲಿಲ್ಲ. ಸೈಂಧವನ ವಧೆಯಾಗುವುದಕ್ಕಿಂತ ಮುಂಚಿತವಾಗಿ ಭಗವಂತನಾದ ಭಾಸ್ಕರನು ತನ್ನ ಹಸ್ತಚಲನವನ್ನು ಸೇರಿದನಲ್ಲ. ಪ್ರತಿಜ್ಞೆ ಪರಿಫಲಿಸಿದ ದೋಷಕ್ಕೆ ಅಗ್ನಿಯೊಳಗಿ ಎನ್ನ ಶರೀರವನ್ನು ಕೆಡಹುವುದೇ ಸರಿಯಾದ ಶಿಕ್ಷೆ. ಪವಿತ್ರನಾದ ಪರಮಾತ್ಮನೇ, ಕಲಿಪಾರ್ಥನೆ, ಎನ್ನ ಪ್ರಾರ್ಥನೆಯನ್ನು ಮನ್ನಿಸುವುದಕ್ಕೆ ನೀನೇ ಕರ್ತನು. ಎಲ್ಲಿಯವರೆಗೆ ಶತ್ರುಗಳ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಯುದ್ಧ ನಿಲ್ಲಿಸಲು ಅವಕಾಶ ಕೊಡಬೇಡ. ಮೊರಹರ, ನಾನಿನ್ನು ಪರಲೋಕಕ್ಕೆ ಹೊರಡುವೆನು, ಆಜ್ಞೆಯನ್ನು ಕೊಡೋ ಲಕ್ಷ್ಮೀವರ. ಪಾರ್ಥ, ನಿನ್ನ ಪಂಥದ ರೀತಿಯನ್ನು ನೋಡಿ ನನಗೆ ಸಹಿಸಲು ಅಸಾಧ್ಯವಾದ ಸಂಕಟ ಉಂಟಾಗುವುದು. ಪಾಂಡವರೇ ಎನ್ನ ಪಕ್ಷವೆಂದು ತಿಳಿದುಕೊಂಡಿದ್ದೇನಲ್ಲೋ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಧನುಂಜಯ? ಇದಕ್ಕೆ ಏನು ಮಾಡಿದೆಯೋ ಯೋಚನೆಯ? ಏನಾಗ ದೇವ, ನಾನು ಪರಲೋಕಕ್ಕೆ ಹೊರಡಲು ಉದ್ಯಕ್ತನಾಗಿರುವೆ. ನನಗೆ ಆಜ್ಞೆಯನ್ನು ಕೊಡು ಮಾಧವ, ಆಜ್ಞೆಯನ್ನು ಕೊಡು ಈ ಕ್ಷಣವ. ಶಾಂತರಾಗು ಅರ್ಜುನ, ಶಾಂತರಾಗು. ಬಲ ಬಲ ಪಾಪಿಯೇ, ಪ್ರಪಂಚವನ್ನು ಬಿಟ್ಟು ಹೋಗಲಾರದೆ ಕೃಷ್ಣನನ್ನು ಕುತ್ತಿಗೆಗೆ ಗಟ್ಟಿಕೊಂಡು ಗೋಳಾಡುತ್ತಿರುವೇನೋ ಅರ್ಜುನ. ನಿನ್ನ ನಡವಳಿಕೆಗೆ ಯಾಕೆ ಪಶ್ಚಾತ್ತಾಪ ಮಾಡುವಿ? ಈ ಕೃಷ್ಣನನ್ನು ನಂಬಬಹುದೇ ನೀನು?
ಇವನು ನಿನ್ನನ್ನು ಸಮಸಪ್ತಕರ ಮೇಲೆ ಯುದ್ಧ ಮಾಡಲು ಕರೆದೊಯ್ಯದಿದ್ದಲ್ಲಿ ನಿನ್ನ ಪುತ್ರನಲ್ಲಿ ಮರಣವಾಗುತ್ತಿದ್ದನು. ನೀನು ಕ್ಷತ್ರಿಯ ವೀರನು ಹೌದು, ನೀನು ಚಂದ್ರಕುಲದ ತಿಲಕನು ಹೌದು. ಇನ್ನಾದರೂ ಈ ಗೊಲ್ಲನ ಮೇಲೆ ಮೋಹವನ್ನು ಬಿಟ್ಟು ಬಿಡು ಪಾರ್ಥ, ಆಯ್ತಾ ನಿನ್ನ ಬಾಳೆ ವ್ಯರ್ಥ. ನಿರ್ಭಯಂಕರನೆಂಬ ಎಪ್ಪುಲಿಯ ಮುಂದೆ ಗೊಬ್ಬಿನಬ್ಬರದಿ ಮಬ್ಬಿನಿಂದ ನುಡಿಯುವೆಯ ಪಾರ್ಥ, ಸಾಕು ಮಾಡು ನಿನ್ನಯ ದುರ್ವಿಕ್ತಿಯ ವಚನ. ನನ್ನನ್ನೆಷ್ಟು ಬೇಕಾದರೂ ನಿಂದಿಸು, ನಾನು ಸಹಿಸಬಲ್ಲೆ. ವಾಸುದೇವನನ್ನು ನಿಂದಿಸಿದೆಯಾದರೂ ನಿನ್ನ ತಲೆಯನ್ನು ಚೂರ್ಣಿ ಮಾಡಿಬಿಡುವೆ. ಎಲೈ ಪಾಪಿಯೇ, ಯಾದವ, ಈ ಮೇಘ ಶ್ಯಾಮನ ಸ್ವರೂಪವು ನೀನೇನು ಬಲ್ಲೆಯೋ? ಎಲೈ ಸೈಂಧವನೇ, ಕೋತಿಯಂತೆ ಕುಣಿದು ನೀ ಕೂಗಿದ ಪ್ರತಿಜ್ಞೆ ಏನಾಯಿತು? ಪಾಂಡವರ ಪಂಥ ಪೌರುಷವೆಂಬೈಪಿನ ಅಂತರಕ್ಕೆ ಭಾವಕ ಸ್ವರೂಪ ಜಯದ್ರಥನೆಂಬುದು ಗೊತ್ತಿಲ್ಲ. ನಿನ್ನ ಸಾಹಸವೆಲ್ಲ ಮಣ್ಣು ಪಾಲುವಾಯಿತು. ನಿನ್ನ ಪ್ರತಿಜ್ಞೆ ನಿನಗೆ ಮೂಲವಾಯಿತು ಪಾರ್ಥ, ಆಯಿತು ನಿನ್ನ ಕಾರ್ಯವತ್ತ. ಎಲೈ ನಗೆಗಾಡಿಯೇ, ಹಗಲಿರುವವರೆಗೆ ಕೂಗಿಯಂತೆ ಗೂಡಿನೊಳಗೆ ಅವಿತುಕೊಂಡು ಸಾಯಂಕಾಲವಾಗುತ್ತಲೇ ರೆಕ್ಕೆಯನ್ನು ಜಾಡಿಸುತ್ತವರೆಗೆ ಬಂದ ಹಾಗೆ ಎಲ್ಲದರಿಗೂ ಬಂದು ನಿಂತಿರುವೆಯ? ಎಲೈ ಧೈರ್ಯಗೊಂಡ ಶೌರ್ಯಹೀನನೇ, ಸೂರ್ಯ ದೇವನು ಈಗ ಒಂದು ಕ್ಷಣ ಮಾತ್ರ ಬಿದ್ದಿದ್ದರೆ ನಿನ್ನ ತಲೆಯನ್ನು ಆಕಾಶಕ್ಕಾರಿಸುತ್ತಿದ್ದೆ. ಏನು ಮಾಡಲಿ, ಅಸ್ವತಂತ್ರನಾಗಿ ನಿಂತಿರುವೆ. ಭುಜಬಲೋರ್ದಂಡ ಬೀಬಚ್ಚುವಿನ ಭೀಕರಕ್ಕೆ ಅಡಗಿ ಬಾಳಿರುವೆಯ ಎಲೈ ಖುಲ್ಲ. ಎಲೈ ಭೂಭಾರಕನೆಯೇ, ನಿನ್ನ ಮುಖಾವಲೋಚನೆಯ ಮಾತ್ರದೋಳು ಎಲ್ಲ ಹೃದಯದೋಳು ಅಡಗಿದ್ದ ಕೋಪಾಗ್ನಿ ದಗ್ಧಗಲ್ಲೆಂದು ಮತ್ಕೋಪಾಗ್ನಿ ಎಕ್ಕಳವಾಗಿ ಉರಿಯುವುದು. ಈ ಎನ್ನ ಶರೀರವು ಅಗ್ನಿಯೊಳು ಬಿದ್ದು ದಗ್ಧವಾಗುವವರೆಗೆ ನಿನ್ನ ಮಡದಿ ಮರೆಯಲ್ಲಿ ಅಡಿಗೆ ಬಾಳೋ ಖುಲ್ಲ. ಹೆಚ್ಚಿಗೆ ಮಾತನಾಡಿದರೆ ಮುರಿಯುವೆನು ನೋಡು ನಿನ್ನಯ ಹಲ್ಲ. ಬಳಿಪ್ಪಲಿರೇ ಎಲೈ ಅರ್ಜುನ, ಈಗ ನಾನು ನಿನ್ನನ್ನು ನಿಂದೆ ಮಾಡುವವನಲ್ಲ. ನಿನ್ನದೇನು ಈಗ ಹೋಯ್ತು ಭೋಗ. ಕಪಟ ಕೃಷ್ಣನ ಮಾತಿಗೆ ಮರುಳಾಗುವವರಿಗೆಲ್ಲ ಎಚ್ಚರಿಸಿ ಹೇಳುವುದು ಉದಯರಾಗ. ಎಲ್ಲ ನರನೇ, ಈ ನಾರಾಯಣನು ನಿರಾಕಾರನೆಂದು ಭಾವಿಸಿರುವಿ ನೀನು. ನೀನೇ ನೋಡು, ನಿನಗೆ ದುರ್ಜಸ ಉಂಟಾದಾಗ ತಾನು ಮಾತ್ರ ಸನ್ಮುಖನಾಗಿರುವನು. ಎಲೈ ಸವ್ಯ ಚಾಚಿಯೇ, ಸಾಕು ಸಾಕು, ಸುಮ್ಮನೆ ಯಾತಕ್ಕೆ ಕುಳಿತಿ? ನೋಡಿದೆಯಾ ಈ ಧನುಜಾರಿಯ ರೀತಿ? ಪರಮಾತ್ಮ ಇವನು ಮನಸ್ಸಿಗೆ ಬಂದ ಹಾಗೆ ಬಗಳಿಕೊಳ್ಳಲಿ. ನನಗೆ ಪರಲೋಕಕ್ಕೆ ಹೊರಡಲು ಆಜ್ಞೆಯನ್ನು ಕೊಡು ದೇವ ಮಹಾನುಭಾವ. ಅರ್ಜುನ, ಜಾರ ಚೋರನಾದ ಕೃಷ್ಣನಿಗೆ ನಮಸ್ಕರಿಸು. ಸೋದರ ಮಾವನನ್ನು ಕೊಂದ ಧೃತನಂ ಪುರಸ್ಕರಿಸು. ನೀನು ಮೃತನಾದ ಮೇಲೆ ನಮಸ್ಕರಿಸುವರಾರಿಲ್ಲ. ಆದ ಕಾರಣ ಚೆನ್ನಾಗಿ ದೀರ್ಘಾಂಡಲ ಪ್ರಮಾಣವನ್ನು ಮಾಡು ಕಿರೀಟಿ. ಇವನನ್ನು ನೆಮ್ಮಿನಿ ಕೆಟ್ಟಿ. ಭಟ್ಟಾಗ್ರೇಶ್ವರನಾದ ಪಾರ್ಥನೆ, ನಿನ್ನ ಪ್ರತಿಜ್ಞೆಯು ನೆರವೇರಿಸುವುದಕ್ಕೆ ನಾನು ಮಾಡಿದ ಉಪಾಯವು ಯಾರಿಗೆ ತಿಳಿಯದು ಬೇಗನೆ? ವೇಷಕ್ಕನುಸಾರವಾಗಿ ಕರ್ತವ್ಯವನ್ನು ಚರಿಸಬೇಕಾಗುವುದು. ಕುಟಿಲೋಪಾದಿಯಲ್ಲಿ ಸಮರ್ಥನಾದ ಕಟಕಚಾರ್ಯನು ತನ್ನ ಶಕಟ ವ್ಯೂಹದಲ್ಲಿ ಅಡಗಿದ್ದ ಜಯದ್ರಥನನ್ನು ಎನ್ನ ಯುಕ್ತಿಯನ್ನರಿಯದೆ ಸುಗುಣಾಂತರಂಗನಿಯೇ, ಸೂರ್ಯನು ಅಸ್ತಮಿಸಿದನು. ಎನ್ನ ಪ್ರತಿಜ್ಞೆಯ ಗತಿಯೇನು ದೇವ ಮಹಾನುಭಾವ? ನಿನ್ನ ಪ್ರತಿಜ್ಞೆಗಾಗಿ ಹೇಳುವೆನು, ಮತ್ಯಾತಕ್ಕೆ ಮಾಡುವಿ ಯೋಚನೆಯನ್ನು? ಕೃಷ್ಣ, ಮೋಸವನ್ನು ಕಲ್ಪಿಸಿ ಸೈನ್ಯವನನ್ನು ಕಾಚಪಡಿಸಿ ವಚನಭ್ರಷ್ಟನಾಗಿ ಬಾಳಿ ಬಂದ ಫಲವೇನು? ಬೀಭತ್ಸುವೆ,
ವಚನ ಭ್ರಷ್ಟನಾದ ಎಂದು ಭೀತನಾಗಬೇಡ. ಭೂತಳವನ್ನು ಬೆಳಗುವ ಸೂರ್ಯನಿಗೆ ಎನ್ನ ಕರದಲ್ಲಿರುವ ಚಕ್ರವನ್ನು ಮೊರೆಯಿಟ್ಟಿರುವನು. ಕ್ಷಣದಲ್ಲಿ ತೆಗೆಯುವನು. ಸೂರ್ಯನು ಅಸ್ತಮಯವಾಗಿಲ್ಲ ನೋಡನ್ನು. ಸಾಕು ಸಿಕ್ಕಿತು ತೃಷೆಯನ್ನಾರಿಸುವ ಜಲವು. ಅದೇ ಅಲ್ಲ ಮಾತು. ಯಜ್ಞಕ್ಕೆ ಪೂರ್ಣಾಹುತಿ ಕೊಡುವ ದಿವ್ಯ ಹವ್ಯವು ಎನ್ನುವ ಬಾಳದಿಂದರಡುವಕ್ಕೆ ಲಕ್ಷ ಲಕ್ಷ ಸಿಕ್ಕಿ ತಿನ್ನು. ಎತ್ತ ಹೋದರೂ ಉಳಿಯದು ನಿನ್ನ ಪ್ರಾಣವಿನ್ನು. ಈಕೋ ಎಲ್ಲ ಪುತ್ರಲಂ ಕೊಂದವಲ ಆಟವ ತೀರಿಸಿಕೊಳ್ಳುವ ಎಚ್ಚರ ಜಯತ್ರದಲ್ಲಿ ನಿಲ್ಲ ಶಿರಚ್ಛೇದಲ ಮಾಡುವ ಪಾಶುಪತಾಸ್ತ್ರವನ್ನು. ಮೋಸವಾಯಿತು ಮೋಸವಾಯಿತು. ಕಡುಗಲಿಯಾದ ಪ್ರಾರ್ಥನೆ. ನೀಂ ಜಡಿದು ಹೊಡೆದ ಬಾಣವು ಸೈಂಧವನ ತಲೆ ನಿಡು ಬುಗುರಿಯಂತೆ ಪೊಡವಿಗಿಳಿಯುವುದು ನೋಡು ಬೇಗನೆ. ಜಯದ್ರಥನ ತಲೆಯು ದಾವನು ಪೊಡವಿಗೆ ಕೆಡುವನು. ಶಂಕರನಿಂದ ಅವನ ತಂದೆಯಾದ ರುದ್ರಕ್ಷೇತ್ರನು ವರಮಂ ಪಡೆದಿರುವನು. ನದಿಯೋಳು ಕುಳಿತು ಅರ್ಘ್ಯ ಬಿಡುವನು. ಅವನ ಕರದೊಳಗೆ ಜಯದ್ರಥನ ಶಿರವನ್ನು ಬೀಳುವಂತೆ ಬ್ರಹ್ಮಾಸ್ತ್ರವನ್ನು ಹೂಡಿವಡಿ. ಜಲಜಾಕ್ಷನೇ ಕಲಿಪಾರ್ಥನೆ. ಕಲಿತಿಲಕನಾದ ಅಭಿಮನ್ಯುವಿನನ್ನು ಕೊಂದವನ ತಲೆಯು ಭೂತಳಕ್ಕಿಳಿಯುವ ಮುನ್ನ ನಳಿನೋದ್ಭವದ ಅಸ್ತ್ರದಿಂದ ಅವಳ ಪಿತರಾಸ್ತ್ರದಲ್ಲಿ ಕೆಳಹುವೆ. ಭುವನ ಬ್ರಹ್ಮಾಂಡವಂ ಧಿಕ್ಕರಿಸುವಂತೆ ಭುಗಿಲ್ಲೆಲುಪದಳ್ಳೂರಿಯ ರಭಸಕ್ಕೆ ಚಿಟ್ಟಿಲ್ಲೆಲುಪ ವಿಶ್ವಲಿಂಗ ತತಿಯು ಚಿತಿ ಕುದುರುವ ಮುನ್ನ ಚತುರ್ಮುಖನ ಅಸ್ತ್ರವನ್ನು ಬರಸೆಳೆದು ಬಿಟ್ಟಿರುವೆ. ಪಾರ್ಥನ ಪ್ರತಾಪ ಧ್ವನಿಗೆ ದೂರ್ತನ ಹೃದಯವು ಭೇದಿಸುವಂತೆ ಬೀಭತ್ಸುವಿನ ತಾಳುವಲ್ಲು ನೋಡು ನಾರಾಯಣ. ಶಿಲ್ದು ಪುರೇಶಲ ದಯದಿಂದ ಸೈಂಧವಲ ಕಲ್ಲರವು ಅವಲ ಪಿತಲ ಹಸ್ತದಲ್ಲಿ ಕೆಳವಿರಲು ನೋಡು ಒಂದು ಕ್ಷಣ. ಎಲ್ಲ ಸಾರಥಿ ದೇವ, ಜಯದ್ರಥನನ್ನು ಹೊಡೆಯುವುದಕ್ಕೆ ಅರ್ಜುನನು ಮಾಡಿದ ಪ್ರತಿಜ್ಞೆಗೆ ಯಾವ ವಿಘ್ನವು ಬಾರದಂತೆ ನಿವಾರಣೆ ಮಾಡಿದೆನು. ತಡವ್ಯಾಕಿನ್ನು ನಮ್ಮ ಶಿಬಿರದೆಡೆಗೆ ರಥವನ್ನು ಬಿಡುವೆನು. ಹೋಗೋಣ ನಡಿ ಜಾಗೃತಿ. ಇಷ್ಟದಂತಾಗಲಿ ದೇವ.